ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಚಿತ್ರದುರ್ಗದಲ್ಲಿ ಚಿರತೆ ದಾಳಿಗೆ ಕೋಣವೊಂದು ಮೃತಪಟ್ಟ ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಹುಣಸೇಕಟ್ಟೆ ಗ್ರಾಮದಲ್ಲಿ ಚಿರತೆ ದಾಳಿಗೆ ಕೋಣ ಮೃತಪಟ್ಟ ಘಟನೆ ನಡೆದಿದೆ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಘಟನೆ ಬೆಳಕಿಗೆ ಬಂದಿದ್ದು, ಹುಣಸೇಕಟ್ಟೆ ಗ್ರಾಮದ ರಂಗೇಗೌಡ ಎಂಬುವನಿಗೆ ಸೇರಿದ ಕೋಣ ಎಂದು ತಿಳಿದು ಬಂದಿದೆ. ಇನ್ನು ರಂಗೇಗೌಡ ಅವರು ಗ್ರಾಮದ ತಮ್ಮ ಜಮೀನಿನಲ್ಲೇ ಮನೆ ಮಾಡಿಕೊಂಡು ಇದ್ದು, ರಾತ್ರಿ ಸಮಯದಲ್ಲಿ ಚಿರತೆ ದಾಳಿ ಮಾಡಿದ್ದು ಕೋಣ ಮೃತಪಟ್ಟಿದೆ. ಇನ್ನು ರಂಗೇಗೌಡ ಅವರು ಎಂದಿನಂತೆ ಬೆಳಗ್ಗೆ ಜಮೀನಿಗೆ ಹೋದಾಗ ಘಟನೆ ಬೆಳಕಿಗೆ ಬಂದಿದ್ದು, ಚಿರತೆ ದಾಳಿಯಿಂದಾಗಿ ರಂಗೇಗೌಡ ಅವರು ಆತಂಕಕ್ಕೆ ಈಡಾಗಿದ್ದಾರೆ. ಇನ್ನು ಹುಣಸೇಕಟ್ಟೆ ಹಾಗೂ ಅಕ್ಕಪಕ್ಕದ ಗ್ರಾಮದಲ್ಲಿ ಇತ್ತೀಚೆಗೆ ಚಿರತೆ ಕಾಟ ಹೆಚ್ಚಾಗಿ ಜನ ಜಾನುವಾರುಗಳ ಮೇಲೆ ದಾಳಿ ಇಡುತ್ತಿದೆ. ಇದರಿಂದಾಗಿ ಗ್ರಾಮಸ್ಥರು ಹೈರಾಣಾಗಿದ್ದು, ಹೊಲ ತೋಟಗಳಿಗೆ ಓಡಾಡಲು ಭಯ ಪಡುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಅರಣ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಚಿರತೆ ಸೆರೆ ಹಿಡಿದು ಚಿರತೆ ಕಾಟದಿಂದ ಪಾರು ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ಎಸೆದ ಪ್ರಕರಣಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಿಕ್ಕೋಡಿ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ಎಸೆದ ಪ್ರಕರಣ. ಹುಕ್ಕೇರಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಸ್ಕಾರ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನೆ ಸಮಾರಂಭದಲ್ಲಿ ಮುಸ್ಲಿಂ ಗೂಂಡಾಗಳು ಕಲ್ಲೆಸೆದಿದ್ದಾರೆ. ಇದು ಅತ್ಯಂತ ಹೇಯವಾದಂತ ಕೃತ್ಯ. ಮದ್ದೂರು ಘಟನೆ ಇದು ಮೊದಲೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಈ ರೀತಿಯ ನಿರಂತರವಾಗಿ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಸೀದಿ ಮೂಲಕ ಕಲ್ಲೆಸೆದಿದ್ರು, ಮಸೀದಿ ಮೂಲಕ ತಲವಾರು ತಗೊಂಡ್ಬಂದಿದ್ರು. ಸೊ ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು. ಸೊ ಇದರ ಪಾಠ ಹಿಂದೂ ಸಮಾಜ ಇನ್ನೂವರೆಗೆ ಕಲ್ತಿಲ್ಲ ಅಂತನ್ನುವಂತಹದ್ದಕ್ಕೆ ಮದ್ದೂರು ಘಟನೆ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಮೊದಲನೆಯ ಕಾರಣ ಇದಕ್ಕೆಲ್ಲದಕ್ಕೂ ಅಂದ್ರೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಈ ಗುಂಡಾಗಳನ್ನು ಬೆಳೆಸ್ತಾ ಇರುವಂತಹದ್ದೇ ಈ ಪಕ್ಷ. ಸೊ ಈ ಪಕ್ಷದ ಕುಮ್ಮಕ್ಕಿನಿಂದನೇ, ಈ ಪಕ್ಷದ ನಿರಂತರವಾಗಿ ಅವರನ್ನ ಬೆಳೆಸ್ತಾ ಇರುವಂತಹದ್ದೇ ಇವತ್ತು ಕಾಂಗ್ರೆಸ್ಸಿನ ನೀತಿ. ಮದ್ದೂರಿನಲ್ಲಿ ನಡೆದಂತ ಘಟನೆ ಮದ್ದೂರಷ್ಟೇ ಅಲ್ಲ, ಸಾಗರದಲ್ಲಿ ಒಂದು ಮನೆ ಮೇಲ್ಗಡೆಗೆ 2 ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ. ಇದು ಯಾವ ಪಾಠ ರೀ ಇವರಿಗೆ? ಮದರ್ಸಾದಲ್ಲಿ ಇದನ್ನೇ ಕಲಿಸಿದಾರೆ, ಇದನ್ನೇ ಕಲಿಸ್ತಾರ ಅವರು. ಮಸೀದಿಗಳು ಇದನ್ನೇ ಹೇಳ್ತಾರ ಅವರು. ಸೊ ಅವರು ಏಕದೇವೋಪಾಸಕರು, ನಾವು ಬಹುದೇವೋಪಾಸಕರು. ಸೊ ನಾವು ಮೂರ್ತಿ ಪೂಜಕರು. ಅವ್ರ ಮೂರ್ತಿ ನಂಬೋದಲ್ಲ, ದೇವಸ್ಥಾನ ಭಗ್ನ ಮಾಡುವಂತವ್ರು, ಒಡೆಯುವಂತವ್ರು. 1000 ವರ್ಷದಿಂದ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂತವರು ಇವತ್ತು ಗಣೇಶನನ್ನ, ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು, ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂಥದ್ದು ಹೇಳ್ತಾರೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಇರ್ಬೋದು, ಇವತ್ತು ಶಿವಮೊಗ್ಗದ ರಾಗಿಗುಡ್ಡದ ಇರ್ಬೋದು, ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರ್ಬೋದು, ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚತನ ಮಾಡ್ತಾ ಇದ್ದಾರೆ. ಯಾರು ಕೇಸ್ ವಾಪಸ್ ತಗೊಳ್ತಾ ಇದ್ದಾರೆ? ನೀವು ಗುಂಡಾಗಳಿಂದ, ರೌಡಿಗಳಿಂದ. ಸೊ ಇದು ಭಯೋತ್ಪಾದಕರ ಕೇಸನ್ನು ವಾಪಸ್ ತಗೊಳ್ತಾರೆ ನೀವು. ಸೊ ಇದೇ ಕುಮ್ಮಕ್ಕು, ಇದೇ ಇವತ್ತು ಪ್ರಚೋದನೆ, ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ, ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ಧರಣಿ ಇಲ್ಲ, ಇನ್ನು ಪ್ರತಿ ದಾಳಿ ಯಾರು ಕಲ್ಲೆಸಿತಾರೆ, ಯಾರು ಈ ರೀತಿ ಅಪಮಾನ ಮಾಡ್ತಾರೆ, ಪ್ರತಿ ದಾಳಿ ಮನೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು. ಈ ರೀತಿಯ ಮಾನಸಿಕತೆ ನಿಲ್ಲಿಸದೇ ಇದ್ರೆ, ಯಾರು ನಮ್ಮ ಹಿಂದೂ ದೇವತೆಗಳನ್ನ ಅಪಮಾನ ಮಾಡುವಂತವ್ರು ಮನೆ ಹೊಕ್ಕು ಹೊಡಿತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಹಿಂದೂ ಸಮಾಜ ತಾಳ್ಮೆ ಮೀರಿದೆ. ಈ ರೀತಿಯ ಮಾನಸಿಕತೆಯನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಈ ಕುಕೃತ್ಯ ನಿಮ್ಮ ಬುಡಕ್ಕೂ ಬರುತ್ತೆ. ಮತ್ತು ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೇ ಸೌಹಾರ್ದ ಅಂತ ಅನ್ನುವಂಥದ್ದು ನಿಲ್ಲಿಸಿ, ನಿಮ್ಮ ಮನೆ ಒಳಗಡೆ ಇರುವಂತಹ ದೇವಸ್ಥಾನ ಮುಂದೆ ಗಂಟೆ ಬಾರಿಸೋ ಕೂಡ ಕೊಡಲ್ಲ ಇವರು. ಇದೇ ರೀತಿಯ ತಾಳ್ಮೆಯಿಂದಿದ್ರೆ ಹಿಂದೂ ಸಮಾಜ ಇನ್ ಮೇಲೆ ಎಚ್ಚರಿಕೆಯಿಂದಿರಬೇಕು, ಸಿಡಿದೇಳಬೇಕು, ಪ್ರತಿಭಟಿಸಬೇಕು.
ಅವರ ಜೊತೆಗೆ ವ್ಯಾಪಾರ ವ್ಯವಹಾರ ನಿಲ್ಲಿಸಬೇಕು. ಅವರನ್ನು ಇಂಥ ಗೂಂಡಾಗಳ ಪ್ರವೃತ್ತಿಯ ಮಾನಸಿಕತೆಯನ್ನ ಇವತ್ತು ಎಲ್ಲಿ ಇದ್ರೂ ಕೂಡ ಅದನ್ನು ಪ್ರತಿಭಟನೆ ಮನೋಭಾವದಿಂದ ಹಿಂದೂ ಸಮಾಜ ಬೆಳೆಸಿಕೊಳ್ಬೇಕು, ಹಿಂದೂ ಸಂಘಟನೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮದ್ದೂರು ಘಟನೆ ಇದೊಂದು ಪಾಠ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಚನ್ನಗಿರಿಯ ತಾವರೆಕೆರೆಯಲ್ಲಿ ನಡೆದ 4 ದಿನಗಳ ಅರ್ಚಕರ ಪ್ರತಿಕ್ಷಣಾ ವರ್ಗ ಶಿಬಿರ. ಚನ್ನಗಿರಿ ತಾಲೂಕು ತಾವರೆಕೆರೆಯಲ್ಲಿ ನಡೆದ 4 ದಿನಗಳ ಅರ್ಚಕರ ಪ್ರಶಿಕ್ಷಣ ವರ್ಗ ಶಿಬಿರಕ್ಕೆ ಯಡಿಯೂರು ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಾಸ್ವಾಮಿಗಳು 197 ರಾಷ್ಟ್ರಗಳಿರುವ ವಿಶ್ವಕ್ಕೆ ಪೂಜಾ ಮನೆಯಂತೆ ಭಾರತ ದೇಶವು ಧಾರ್ಮಿಕ ಆಚರಣೆ, ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತಿ ಸುಂದರ ಶಿಲ್ಪವನ್ನಾಗಿ ಮಾಡುವಂತೆ ಅರ್ಚಕರಿಗೆ ಶಾಸ್ತ್ರೋಕ್ತ ಮಂತ್ರ ಪಠಣ ಹಾಗೂ ವಿಧಿವಿಧಾನಗಳ ಪ್ರಶಿಕ್ಷಣ ದೊರೆತರೆ ಅವರು ದೇವಾಲಯಗಳ ಅಭಿವೃದ್ಧಿಗೆ ಹಾಗೂ ಭಕ್ತರಲ್ಲಿ ಭಕ್ತಿ ಭಾವ ಬೆಳೆಸಲು ಕಾರಣರಾಗುತ್ತಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ದೇವಾಲಯ ಸಂವರ್ಧನಾ ಸಮಿತಿಯ ರಾಜ್ಯ ಸಂಯೋಜಕ ಮನೋಹರ್ ಮಠದ್ ಮಾತನಾಡಿ, ಕರ್ನಾಟಕದಲ್ಲಿ 2.50 ಲಕ್ಷಕ್ಕೂ ಹೆಚ್ಚು ದೇವಾಲಯಗಳಿದ್ದು ಅವುಗಳಲ್ಲಿ 34,563 ಮುಜಾರಾಯಿ ದೇವಾಲಯಗಳಾಗಿವೆ. ಅರ್ಚಕರಿಗೆ ಶಾಸ್ತ್ರ ಆಗಮ ಶಿಕ್ಷಣ ಇಲ್ಲದ ಕಾರಣದಿಂದ ದೇವಾಲಯ ಸಂವರ್ಧನಾ ಸಮಿತಿ ಉಚಿತ ಪ್ರಶಿಕ್ಷಣ ಶಿಬಿರಗಳನ್ನು ನಡೆಸುತ್ತಿದೆ. ಅರ್ಚಕರೇ ದೇವಾಲಯಗಳ ಶಕ್ತಿ ತುಂಬುವ ಮೂಲ ಎಂದರು. ಕಾರ್ಯಕ್ರಮದ ವಿಶೇಷತೆ ಕೇವಲ ತಾಲೂಕಿಗೆ ಸೀಮಿತ ಮಾಡಲಾಗದ ಪ್ರಶಿಕ್ಷಣದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 12 ಅರ್ಚಕರು, ತಾಲೂಕಿನಿಂದ 44 ಅರ್ಚಕರು, ಒಟ್ಟು 56 ಅರ್ಚಕರು ಪ್ರಶಿಕ್ಷಣದಲ್ಲಿ ಭಾಗಿಯಾಗಿರುವುದು ವಿಶೇಷ. ಈ ಸಂದರ್ಭದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿ ಜಿಲ್ಲಾ ಸಹ ಸಂಯೋಜಕರಾದ ವಸಂತಕುಮಾರ್, ತಾಲೂಕು ಸಂಯೋಜಕರಾದ ಸ್ವಾಮಿ, ತಾಲೂಕು ಸಹ ಸಂಯೋಜಕರಾದ ಕೃಷ್ಣಮೂರ್ತಿ ಕಶ್ಯಪ್, ದೈವ ಸಂಸ್ಕೃತಿ ಪ್ರತಿಷ್ಠಾನದ ಸಂಸ್ಥಾಪಕ ವಿದ್ವಾನ್ ಬೂದಿಸ್ವಾಮಿ ಹಿರೇಮಠ, ರಾಸ್ವಾಸಂ ತಾಲೂಕು ಸೇವಾ ಪ್ರಮುಖ ದೇವರಾಜ್ ನೆಲ್ಲಿಹಂಕಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಂಜುನಾಥ್ ತಾವರೆಕೆರೆ, ಮಂಜುನಾಥ್ ಗುರುಮೂರ್ತಿ, ಚೇತನ್ ಸೇರಿದಂತೆ ಸ್ವಯಂ ಸೇವಕರು ಹಾಗೂ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ರು. ವರದಿ ದೇವರಾಜ್ಗೆ ನೆಲ್ಲಿಹಂಕಲು. ಉದ್ದೇಶ, ನಮ್ಮ ಕರ್ನಾಟಕದಲ್ಲಿ 2.5 ಲಕ್ಷ ದೇವಸ್ಥಾನಗಳಿದೆ. ಖಾಸಗಿ ದೇವಸ್ಥಾನ, ಮುಜರಾಯಿ ದೇವಸ್ಥಾನ 34,563 ದೇವಸ್ಥಾನ ಮುಜರಾಯಿ ದೇವಸ್ಥಾನ. ಆದರೆ ಒಟ್ಟು ರಾಜ್ಯದಲ್ಲಿ ಲೆಕ್ಕ ಹಾಕಿದಾಗ ಒಂದು 60,000 ಜನ ಅರ್ಚಕರಿಗೆ ತರಬೇತಿ ಆಗಿರಬಹುದು, ವೇದ ಆಗಮ ಶಿಕ್ಷಣ ಆಗಿರಬಹುದು. ಉಳಿದಂಥ ಕರ್ನಾಟಕದ ವಿವಿಧ ಮತಪಂಥಗಳ ದೇವಸ್ಥಾನಗಳ ಅರ್ಚಕರುಗಳಿಗೆ ಯಾವುದೇ ರೀತಿಯ ತರಬೇತಿ ಆಗಿಲ್ಲ. ವಂಶ ಪಾರಂಪರ್ಯವಾಗಿ ಆ ಪೂಜಾ ಪದ್ಧತಿಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಯಮದಿಂದ ಪಾಲನೆ ಮಾಡ್ತಕ್ಕಂಥ ಶ್ರದ್ಧೆಯ ಅರ್ಚಕರುಗಳು ನೀವೆಲ್ಲರೂ ಭಾಗವಹಿಸಿದಿರಿ. ಈ ಥರ ಸಾವಿರಾರು ಜನ ಅರ್ಚಕರು ರಾಜ್ಯದ ಮೂಲೆ ಮೂಲೆಗಳಲ್ಲಿ. ಕರ್ನಾಟಕದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಪೂಜಾ ಕೇಂದ್ರಗಳು ಮಾತ್ರ ಅಲ್ಲ, ಅದೊಂದು ಧಾರ್ಮಿಕ ಕೇಂದ್ರ ಆಗಬೇಕು, ಅದೊಂದು ಸಾಮಾಜಿಕ ಕೇಂದ್ರ ಆಗಬೇಕು, ಅದೊಂದು ಶೈಕ್ಷಣಿಕ ಕೇಂದ್ರ, ಸಾಂಸ್ಕೃತಿಕ ಕೇಂದ್ರ, ಸೇವಾ ಕೇಂದ್ರ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕದಲ್ಲಿ ಕೆಲಸವನ್ನು ಆರಂಭ ಮಾಡಿ. ಅದರಲ್ಲಿ ಮೊದಲನೇ ಬಾರಿಗೆ ನಾವು ಯೋಚನೆ ಮಾಡಿದ್ದು, ದೇವಸ್ಥಾನಕ್ಕೆ 3 ಭಾಗ ಇದೆ. ಒಂದು ದೇವಸ್ಥಾನದ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ. ಆ ಅರ್ಚಕನ ಪ್ರಭಾವದಿಂದ ಇರ್ತಕ್ಕಂಥ ಶಿಲೆ ಭಗವಂತನಾಗಿ ಭಕ್ತರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೇಂದ್ರವಾಗುತ್ತೆ. ಅಂತ ಭಗವಂತ ಆಗಬೇಕು ಅಂತ ಕೇಳಿದ್ರೆ ದೇವಸ್ಥಾನ, ಅಲ್ಲಿ ಭಗವಂತ ನೆಲೆಸಬೇಕು ಅಂತ ಕೇಳಿದ್ರೆ ಅದಕ್ಕೆ ಅರ್ಚಕನ ಶಕ್ತಿ ತುಂಬಾ ಪ್ರಮುಖವಾಗಿರುತ್ತೆ. ಆ ಅರ್ಚಕ ಎಷ್ಟು ಪ್ರಾಮಾಣಿಕವಾಗಿ ಅಲ್ಲಿ ಆಗಮೋಕ್ತವಾಗಿ ಪೂಜೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ, ಆಗ ಅಲ್ಲಿ ಭಗವಂತ ನೆಲೆಸ್ತಾನೆ. ಭಕ್ತರು ಬಂದಂಥವ್ರಿಗೆ ಶಾಂತಿ, ನೆಮ್ಮದಿ, ಸಮಾಧಾನಗಳು ಸಿಗ್ತಕ್ಕಂಥ ಕ್ಷೇತ್ರವಾಗತ್ತೆ. ಆ ದೇವಸ್ಥಾನ ಸಹಜವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯೂ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಅಲ್ಲಿ ಬರುವಂಥದ್ದಾಗ್ತಾರೆ. ಎಲ್ಲಿ ಶಾಸ್ತ್ರಕ್ಕೆ ಅನುಗುಣವಾಗಿ, ಆಗಮಕ್ಕೆ ಅನುಗುಣವಾಗಿ ಅಲ್ಲಿ ಪೂಜೆ ನಡೆದಾಗ ಮಾತ್ರ ಆ ದೇವಸ್ಥಾನ ತನ್ನ ಹೆಸರುವಾಸಿಯನ್ನ, ತನ್ನ ಪ್ರಸಿದ್ಧಿಯನ್ನ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಆ ವ್ಯವಸ್ಥೆಗಳೇ ಇಲ್ಲಿರೋದ್ರಿಂದ ನಾವು ಯೋಚನೆ ಮಾಡ್ದು, ನಮ್ಮ ಅರ್ಚಕರುಗಳು ಸರ್ವೇ ಸಾಧಾರಣ ಅರ್ಚಕರುಗಳು ಎಲ್ಲ ಸಮಾಜಗಳಲ್ಲೂ ಇದ್ದಾರೆ. ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡುವಂಥ ಅರ್ಚಕರಿದ್ದಾರೆ. ಅವರ ಕೃಷಿ ಕಾರ್ಯಗಳಲ್ಲಿ ಎಲ್ಲವನ್ನೂ ನಿರ್ವಹಿಸಿಕೊಂಡು
ಇರ್ತಕ್ಕಂಥ ಎಷ್ಟೋ ಜನರಿಗೆ ದುಡ್ಡಿಲ್ಲ, ಸಂಬಳ ಇಲ್ಲ, ಏನೂ ಇಲ್ಲ, ಅವರಿಗೆ ಆದಾಯ ಇಲ್ಲ. ಆದರೆ ತಮ್ಮ ದುಡಿಮೆಯಿಂದ ತಮ್ಮ ಉದ್ಯೋಗವನ್ನು ಮಾಡಿಕೊಳ್ತಾ ಭಕ್ತಿಯಿಂದ ಭಗವಂತನ ಕೆಲಸ ಮಾಡ್ತಕ್ಕಂಥ ಅರ್ಚಕರು ಮಾಡ್ತಿದ್ದಾರೆ. ಅವರಿಗೆ ನಾವು ಮೊದಲನೇ ಬಾರಿಗೆ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು. ಆ ಎಲ್ಲ ಅರ್ಚಕರ ಜೊತೆ ನಾವು ಕೈಯನ್ನು ಜೋಡಿಸ್ತಾ ಆ ಅರ್ಚಕರಿಗೆ ನಾವು ತರಬೇತಿ ಕೊಡಬೇಕು ಅಂತ ಯೋಚನೆ ಮಾಡಿ. ಹಾಗಾಗಿ ಅರ್ಚಕರ ರೀತಿಯಲ್ಲಿ ಯಾವುದೇ ರೀತಿಯ ಸಂಭಾವನೆಯನ್ನು ತಗೊಳ್ಬಾರ್ದು, ಶುಲ್ಕವನ್ನು ತಗೊಳ್ಬಾರ್ದು. ಆ ಅರ್ಚಕರಿಗೆ ನಾವು ಸಮಾಜದ ಬೇರೆ ಬೇರೆ ವ್ಯಕ್ತಿಗಳಿಂದ, ಊರು ಬೇರೆ ಬೇರೆ ಕಡೆಗಳಿರ್ತಕ್ಕಂಥ ಕಾರ್ಯಕರ್ತರುಗಳಿಂದ ಹಣವನ್ನು ಸಂಗ್ರಹ ಮಾಡಬೇಕು. ಅವ್ರಿಗೊಂದು ಜೊತೆ ಉಚಿತವಾಗಿ ಬಟ್ಟೆಯನ್ನು ಕೊಡಬೇಕು, ತುಳಸಿ ರುದ್ರಾಕ್ಷಿ ಮಾಲೆಯನ್ನು ಕೊಡಬೇಕು, ಅವರಿಗೆ ಪುಸ್ತಕ ಪೂಜಾ ಪದ್ಧತಿಗಳನ್ನ ಕಲಿಸ್ಕೊಡ್ಬೇಕು, ಉಚಿತವಾಗಿ ಎಲ್ಲವನ್ನೂ ಕೊಟ್ಟು ಕೊನೆಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ಬೇಕು. ನಾವು ನಾಡಿನ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳಿಂದ ಅವ್ರನ್ನ ಕರೆಸಿ ಉಪನ್ಯಾಸವನ್ನು ಮಾಡೋದ್ರ ಮುಖಾಂತರ ಅವರ ಜ್ಞಾನವನ್ನು ವೃದ್ಧಿ ಮಾಡಬೇಕು. ಒಟ್ಟು ನಮ್ಮ ಪ್ರತಿಯೊಂದು ಬದುಕುವಂಗಾಗಬೇಕು. ಅವರು ಭಿಕ್ಷೆ ಬೇಡ್ತಕ್ಕಂಥವ್ರಲ್ಲ, ಅವರು ಭಿಕ್ಷೆ ಬೇಡ್ತಕ್ಕಂಥವ್ರಲ್ಲ. ಅರ್ಚಕ ಜ್ಞಾನವನ್ನು ನೀಡ್ತಕ್ಕಂಥವ್ರು, ಸಮಾಜವನ್ನು ಮೇಲೆತ್ತಕ್ಕಂಥವ್ರು, ಪುರದ ಹಿತವನ್ನು ಬಯಸ್ತಕ್ಕಂಥವ್ರು ಪುರೋಹಿತನಾಗ್ತಾನೆ. ಯಾರು ಪುರಕ್ಕೋಸ್ಕರ ಹಿತವನ್ನು ಬಯಸ್ತಾರೆ, ಗ್ರಾಮಕ್ಕೆ ಹಿತವನ್ನು ಬಯಸ್ತಾರೆ, ಅಂಥವನು ಪುರೋಹಿತ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಯಕ ವೃತ್ತಿ ನಮಗೂ ಸಿಕ್ಕಿದೆ, ಅರ್ಚಕರಿಗೆ ಸಿಕ್ಕಿದೆ. ಊರಿನಲ್ಲಿ ಸಾವಿರಾರು ಜನರು ಇರಬಹುದು, ಆದ್ರೆ ಯಾರಿಗೂ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಅರ್ಹತೆ ಯೋಗ್ಯತೆಗಳಿಲ್ಲ. ಅದಿರ್ತಕ್ಕಂಥ ಒಂದೇ ಒಂದು ಅರ್ಹತೆ ಯೋಗ್ಯತೆ ಅಂದ್ರೆ ಅದು ಅರ್ಚಕರಿಗೆ ಮಾತ್ರ, ಅರ್ಚಕರಿಗೆ ಮಾತ್ರ. ಅಂತ ಯೋಗ್ಯ ಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರುಗಳು ಅವರು ಸಮಾಜದಲ್ಲಿ ನಿಂತ್ಕೊಳ್ಬೇಕು. ಅವರು ಮಾಡ್ತಕ್ಕಂಥ ಪೂಜೆ ನಿಯಮಗಳು ಪ್ರಾರ್ಥನೆಗಳು ಎಲ್ಲವೂ ಫಲಕಾರಿಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಾವು ಅರ್ಚಕರ ಶಿಬಿರ ಆರಂಭ ಮಾಡಿದ್ದು. ಇದು 7ನೇ ಶಿಬಿರ. ಇದು 7ನೇ ಶಿಬಿರ, 2 ವರ್ಷದಲ್ಲಿ. ಮೊದಲನೇ ಶಿಬಿರ ನಾವು 18 ದಿನಗಳು ಮಾಡಿ, 2ನೇ ಶಿಬಿರ 18 ದಿನಗಳು ಮಾಡಿ, 3ನೇ ಶಿಬಿರ 16 ದಿನಗಳಿಗೆ ಮಾಡಿ, 4ನೇ ಶಿಬಿರ 13 ದಿನಗಳು ಮಾಡಿ, 5 ಮತ್ತು 6ನೇ ಶಿಬಿರವನ್ನು 11 ದಿನಗಳು ಮಾಡಿ. ಈಗ ಈ 4ನೇ ದಿವಸ ಶಿಬಿರ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಪೂಜಾರ ಸನ್ನಿಧಾನದಲ್ಲಿ ಇಲ್ಲಿ ಎಲ್ಲವೂ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದೇ ಸಾರಿ 11 ದಿವಸ ಬಂದವರಿಗೆ ಕಷ್ಟ ಆಗ್ತಾ ಇತ್ತು, ನಮಗೆ ಗೊತ್ತಾಗ್ತಾ ಇತ್ತು. ಒಂದೇ ದಿವಸ 11 ದಿವಸ ಬಂದು ಕೂತ್ಕೊಂಡಾಗ ಅವ್ರು ಪಡ್ತಾ ಇರ್ತಕ್ಕಂಥ ಕಷ್ಟ, ಅವರಿಗೆ ನಾಲ್ಗೆ ತಿರುಗ್ತಿರ್ಲಿಲ್ಲ, ಮಂತ್ರ ಹೇಳಕ್ ಆಗ್ತಿರ್ಲಿಲ್ಲ, ಹೇಳ್ಕೊಟ್ಟು ಹೇಳಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಮೊದಲನೇ ಹಂತದಲ್ಲಿ 4ನೇ ದಿವಸಕ್ಕೆ ಮಾಡೋಣ. ಮುಂದೆ ಫೆಬ್ರವರಿ ತಿಂಗಳಿಗೆ 11 ದಿವಸಗಳ ಕಾಲ ಒಂದು ವಿಸ್ತೀರ್ಣವಾಗಿರ್ತಕ್ಕಂಥ ಶಿಬಿರವನ್ನು ಮಾಡೋಣ. ಅದಕ್ಕೆ ತಯಾರಿಯಾಗಿ ಈ ಶಿಬಿರವನ್ನು ಮಾಡೋಣ ಅಂತ ಇವತ್ತು ಯೋಚನೆಯನ್ನು ಮಾಡಿ ಈ ಶಿಬಿರವನ್ನು ಆರಂಭ ಮಾಡೋದು. ಈ ತಿಂಗಳು ಇಲ್ಲಿದೆ, ಮುಂದಿನ ತಿಂಗಳು ಹೊನ್ನಾಳಿಯಲ್ಲಿದೆ, ಅದರ ಮುಂದಿನ ತಿಂಗಳು ಮಲೈ ಮಹದೇಶ್ವರ ಬೆಟ್ಟದಲ್ಲಿದೆ, ಜನವರಿ ಫೆಬ್ರವರಿಗೆ ಹಿರೇಮಂಗಳೂರಿನ ಕಣ್ಣಂದ್ರ ದೇವಸ್ಥಾನದಲ್ಲಿ ನಡೆಯುತ್ತೆ. ಹೀಗೆ ಒಟ್ಟು ಉದ್ದೇಶ ಏನು? ಇದರಿಂದ ನಮಗೇನು ಲಾಭ ಇದೆ? ದೇವಾಲಯ ಸಂವರ್ಧನಾ ಸಮಿತಿಗೆ ಅಥವಾ ದೈವ ಸಂಸ್ಕೃತಿ ಪ್ರತಿಷ್ಠಾನ ತಾವರೆಕೆರೆಗೆ ಅಂತ ಕೇಳಿದ್ರೆ ನಮ್ಗೇನೂ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಶಿಥಿಲ ಆಗಬಾರ್ದು, ಆ ದೇವಸ್ಥಾನಗಳು ಹಾಳಾಗಬಾರ್ದು. ಅಲ್ಲಿರ್ತಕ್ಕಂಥ ಚಾಮರಾಜನಗರದಲ್ಲಿ ನಗರಸಭೆಗೆ ಕೆಎಂಎಸ್ ದಕ್ಷ ಅಧಿಕಾರಿಯನ್ನ ನೇಮಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಚಾಮರಾಜನಗರ ಸಭೆಗೆ ಕೆಎಂಎಸ್ ದಕ್ಷ ಅಧಿಕಾರಿ ನೇಮಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಇಲ್ಲಿನ ನಗರಸಭೆಗೆ ಕೆಎಂಎಸ್ ದಕ್ಷ ಅಧಿಕಾರಿ ನೇಮಿಸುವಂತೆ ಒತ್ತಾಯಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ನಗರದ ಭುವನೇಶ್ವರಿ ವೃತ್ತದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸುರೇಶ್ ವಾಜಪೇಯಿ ಮಾತನಾಡಿ, ಚಾಮರಾಜನಗರ ನಗರಸಭೆಗೆ ರಾಜ್ಯ ಸರ್ಕಾರ, ಜಿಲ್ಲೆಯ ಜನಪ್ರತಿನಿಧಿಗಳು ದಕ್ಷ ಪೌರಾಯುಕ್ತರನ್ನು ನೇಮಿಸುವಲ್ಲಿ ವಿಫಲರಾಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಚಾಮರಾಜನಗರ ಅಭಿವೃದ್ಧಿಯ ದೃಷ್ಟಿಯಿಂದ ಹಿರಿಯ ಶ್ರೇಣಿಯ ಕೆಎಂಎಸ್ ದಕ್ಷ ಅಧಿಕಾರಿಯನ್ನು ನೇಮಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಾಕು ನಾಗರಾಜ್ ಮಾತನಾಡಿ, ರಾಜ್ಯ ಸರ್ಕಾರ ಪೌರ ನಿರ್ದೇಶನಾಲಯ ಅಧಿಕಾರಿಗಳು ಚಾಮರಾಜನಗರ ಪೌರಾಯುಕ್ತರಾಗಿ ಆಡಳಿತ ನಡೆಸಿರುವ ರಾಮದಾಸ್ ಅವರನ್ನು ಜಿಲ್ಲಾಧಿಕಾರಿಗಳು ಮಾತೃ ಇಲಾಖೆಗೆ ಬಿಡುಗಡೆ ಮಾಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶೀಘ್ರವಾಗಿ ನೂತನ ಪೌರಾಯುಕ್ತರನ್ನು ನೇಮಿಸಬೇಕು, ಇಲ್ಲದಿದ್ದರೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪೌರ ನಿರ್ದೇಶನಾಲಯ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಯುವ ಸೇನೆ ಕರ್ನಾಟಕ ಸೇವಾ ಸಂಘದ ನಮ್ಮನೆ ಪ್ರಶಾಂತ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬಂಗಾರ ನಾಯಕ, ಶ್ರೀನಿವಾಸ, ಸುನೀಲ್, ಗೋಪಾಲ್, ನಾಗಣ್ಣ, ವಿಜಯಕುಮಾರ್, ಸಿದ್ದೇಶ್, ಮಹದೇವ, ಮಂಜು, ಕೃಷ್ಣ ಹಾಜರಿದ್ದರು. ವರದಿ ಹೋಮನಂಜಣ್ಣ ನಾಯಕ, ಚಾಮರಾಜನಗರ. ನೂತನ ಪೌರಾಯುಕ್ತರನ್ನು ದಕ್ಷ ಅಧಿಕಾರಿಗಳನ್ನು ನೇಮಿಸಿದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ನಗರಸಭೆಯ ನೂತನ ಅಧಿಕಾರಿಗಳನ್ನು ನೇಮಿಸಿದ ಪೌರ ನಿರ್ದೇಶನಾಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪೌರಾಯುಕ್ತರನ್ನು ನೇಮಿಸಿದ ರಾಜ್ಯ
ಇವತ್ತು ಏನು ಚಾಮರಾಜನಗರದಲ್ಲಿ ಈ ರಸ್ತೆ ತಡೆ ನಡೆಸಿದ್ದೀವಿ, ಅದರ ವಿಚಾರವಾಗಿ ನೂತನ ಪೌರಾಯುಕ್ತರನ್ನ ನೇಮಕ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೇನೆ ಈ ಭ್ರಷ್ಟ ಅಧಿಕಾರಿನ ಆದಷ್ಟು ಬೇಗ ತೊಲಗಿಸಿ KMS ಅಧಿಕಾರಿನ ಹಾಕ್ಬೇಕು ಅಂತ ನಮ್ಮ ಸಂಘಟನೆ ಇವತ್ತು ಎಲ್ಲ ಸಂಘಟನೆ ಸೇರಿ ಇವತ್ತು ರಸ್ತೆ ತಡೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಏನು ಚಾಮರಾಜನಗರದಲ್ಲಿ ನಗರಸಭೆ ಆಡಳಿತ ವಿರುದ್ಧ ರಸ್ತೆ ತಡೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ಇಲ್ಲಿ ದಕ್ಷ ಅಧಿಕಾರಿಗಳು ಬೇಕಾಗಿದ್ದಾರೆ. ಪೌರ ನಿರ್ದೇಶನ ಆಡಳಿತ ಬರೆದಿರ್ತಕ್ಕಂಥ ಅಧಿಕಾರಿಗಳನ್ನ ಹಾಕ್ತಾ ಇದ್ದಾರೆ. ಈ ಕೂಡಲೇ ಪೌರ ನಿರ್ದೇಶನ ಆಡಳಿತ ಹಾಗೂ ರಾಜ್ಯ ಸರ್ಕಾರ ದಕ್ಷ KS ಅಧಿಕಾರಿಯನ್ನ ಅಥವಾ KMS ಅಧಿಕಾರಿಯನ್ನ ನೇಮಿಸಿ ಚಾಮರಾಜನಗರದ ಅಭಿವೃದ್ಧಿ ಕಡೆ ಒತ್ತನ್ನು ಕೊಡಬೇಕಾಗಿದೆ. ಜನಪ್ರತಿನಿಧಿಗಳು ಸಹ ಇದಕ್ಕೆ ಸಹಕಾರವನ್ನು ನೀಡಬೇಕಾಗಿದೆ. ನಮ್ಮ ಸಂಘಟನೆಗಳು KMS ಅಧಿಕಾರಿಯನ್ನ ಚಾಮರಾಜನಗರದ ನಗರಸಭೆಗೆ ಹಾಕುವ ತನಕ ನಮ್ಮ ಹೋರಾಟವನ್ನು ಎಂದೂ ನಿಲ್ಲಿಸೋದಿಲ್ಲ. ನಮ್ಮ ಹೋರಾಟ KMS ಅಧಿಕಾರಿ ಹಾಕುವವರೆಗೂ ಬಿಡೋದಿಲ್ಲ. ನಮ್ಮ ಚಾಮರಾಜನಗರ ಅಭಿವೃದ್ಧಿಯ ಆಗುವವರೆಗೂ ನಮ್ಮ ಹೋರಾಟ ಇರ್ತೇವೆ. ಇನ್ನು 2 ದಿನಗಳಲ್ಲಿ PMA ಆಫೀಸ್ನ ಭೇಟಿ ಮಾಡಿ ನಾವು PMA ಅವ್ರಿಗೂ ಸಹ ಮನವಿಯನ್ನು ಸಲ್ಲಿಸ್ತೇವೆ, ರಾಜ್ಯ ಸರ್ಕಾರಕ್ಕೂ ಸಲ್ಲಿಸ್ತಾ ಇದ್ದೇವೆ. ಈ ಕೂಡಲೇ ರಾಜ್ಯ ಸರ್ಕಾರ PMA ಕಚೇರಿಯವರು ದಕ್ಷ KMS ಅಧಿಕಾರಿಯನ್ನ ಹಾಕಬೇಕು ಅಂತೇಳಿ ಈ ದಿನ ರಾಜ್ಯ ಸರ್ಕಾರಕ್ಕೆ ಪೌರ ನಿರ್ದೇಶನ ಆಡಳಿತಕ್ಕೆ ನಮ್ಮ ಸಂಘ ಸಂಸ್ಥೆಯವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಒಂದು ವಾರದಿಂದ ತಮಗೆ ಗೊತ್ತಿದೆ, ಏನು DC ಅವರು ರಿಲೀವ್ ಮಾಡಿದಂಥ ವ್ಯಕ್ತಿ ಕೋರ್ಟ್ ಆದೇಶನ ತಡೆಯಾಜ್ಞೆ ತಗೊಂಡು ಬಂದು ನಮ್ಮ ಚೇಂಬರ್ನಲ್ಲಿ ಕೂತಿದೆ. ಅದು ಕಾನೂನಿಗೆ ಎಲ್ಲ ತಲೆಬಾಗಬೇಕಾಗಿರೋ ವಿಚಾರವಾಗಿರ್ತದೆ. ಕಾನೂನು ಅದಕ್ಕೆ ಪ್ರಸ್ತುತರನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸಮಂಜಸವಾದ ಉತ್ತರವನ್ನು ಕೋರ್ಟ್ಗೆ ನೀಡ್ತಾರೆ ಅಂತ ಭರವಸೆ ಇದೆ. ಹಾಗೆಯೇ ಚಾಮರಾಜನಗರದಲ್ಲಿ ನಾವು ಏನು ತನಿಖೆ 6 ದಿನದಿಂದ ಏನು ಡಾಕ್ಯುಮೆಂಟ್ಸ್ಗಳನ್ನ ಒದಗಿಸಿ ತನಿಖೆ ಆಗಲಿ ಅಂತ ಏನು ಒತ್ತಾಯ ಮಾಡಿದ್ವಿ, ಆ ತನಿಖೆ ವಿಳಂಬವಾಗಿದೆ. ಆ ಕಾರಣಕ್ಕಾಗಿ ತನಿಖೆ ಚುರುಕು ಮಾಡಬೇಕು ಅನ್ನೋ ಒಂದು ಉದ್ದೇಶ ಈ ದಿನದ 2 ಸಬ್ಜೆಕ್ಟ್ ಆಗಿರ್ತದೆ. ಒಂದು ದಕ್ಷ ಅಧಿಕಾರಿನ ನಿಯೋಗ ಮಾಡೋದು ಒಂದು ಕಡೆ ಆದರೆ, ಚಾಮರಾಜನಗರದಲ್ಲಿ ಅರ್ಧಕ್ಕೆ ನಿಂತಿರುವ ತನಿಖೆ ಚುರುಕುಗೊಳಿಸಿ ಇನ್ನು 15 ದಿನದೊಳಗಡೆ ಆ ತನಿಖೆ ಕಂಪ್ಲೀಟ್ ಮಾಡಿದ ನಂತರ ಅವ್ರನ್ನ ಅಮಾನತು ಮಾಡಬೇಕು ಅಂತ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ನಗರದ ದುರ್ಗದ ಸಿರಿ ಸಭಾಂಗಣದಲ್ಲಿ ಮಾಜಿ ಸಚಿವ H. ಆಂಜನೇಯ ಸುದ್ದಿಗೋಷ್ಠಿ. ಚಿತ್ರದುರ್ಗ ಮಾದಿಗರ ದೀರ್ಘಕಾಲದ ಹೋರಾಟದ ಫಲ. ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ನೀಡಿರುವುದು ನಮ್ಮೆಲ್ಲರಿಗೂ ತೃಪ್ತಿ ಇದೆ. ಆದರೆ ಕೆಲ ಗೊಂದಲದ ಮಾತುಗಳು ಸಮಾಜದಲ್ಲಿ ಹರಿದಾಡುತ್ತಿದ್ದು ಅದಕ್ಕೆ ಅಂತ್ಯ ಹಾಡುವ ಕೆಲಸ ಮಾಡಬೇಕು ಎಂದು ಮಾಜಿ ಸಚಿವ H. ಆಂಜನೇಯ ಆಗ್ರಹಿಸಿದರು. ನಗರದ ದುರ್ಗಾದ ಸಿರಿ ಸಭಾಂಗಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ತೀರ್ಪು ತಕ್ಷಣವೇ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡ್ರು. ABC ಗುಂಪುಗಳನ್ನಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ನಮಗೆ 7% ಸಿಗಬೇಕಿತ್ತು, ಆದರೆ ಹಸಿವನ್ನಲ್ಲಿದ್ದ ನಮಗೆ ಅನ್ನ ಸಿಕ್ಕಷ್ಟೇ ಸಂತೋಷವಾಗಿದೆ. ಈ ಕಾರಣಕ್ಕೆ ವಿಜಯೋತ್ಸವ ಆಚರಿಸುತ್ತಿದ್ದೇವೆ, ಕೃತಜ್ಞತೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಮುಖ್ಯವಾಗಿ ನೌಕರರ ಬಡ್ತಿ ನೀತಿಯಲ್ಲಿ ಒಳ ಮೀಸಲಾತಿ ಅನ್ವಯಗೊಳಿಸುವುದಿಲ್ಲ ಎಂಬ ಗೊಂದಲದ ಮಾತುಗಳು ಹರಿದಾಡುತ್ತಿದೆ. ಇದನ್ನು ಸರ್ಕಾರ ಸರಿಪಡಿಸಬೇಕು, ಇಲ್ಲದಿದ್ದರೆ ಒಳ ಮೀಸಲಾತಿ ಅರ್ಥವೇ ಕಳೆದುಕೊಳ್ಳುತ್ತದೆ ಎಂದು ಹೇಳಿದರು. ಇನ್ನು ಈ ಸಂಬಂಧ DC ತಹಸೀಲ್ದಾರ್ ಅವರಿಗೆ ಜಾತಿ ಪ್ರಮಾಣ ಪತ್ರ ವಿತರಣೆ ವೇಳೆ ವಂಶವೃಕ್ಷದ ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಸೂಚಿಸಿದರು. ಜೊತೆಗೆ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು, ನೇಮಕಾತಿ ಪ್ರಕ್ರಿಯೆಯಲ್ಲಿರುವುದು ಎಷ್ಟೆಂದು ಕೂಲಂಕುಷವಾಗಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಎಂದು ಆಗ್ರಹಿಸಿದರು. ಅಲೆಮಾರಿಗಳು ಮುಖ್ಯವಾಹಿನಿಗೆ ಬರಲು ವಿಶೇಷ ಪ್ಯಾಕೇಜ್ ನಿಗಮ ಸ್ಥಾಪನೆ, ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲು ತಕ್ಷಣವೇ ಸರ್ಕಾರ ಮುಂದಾಗಬೇಕು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದು ಸ್ಪಂದನೆ ದೊರೆತಿದೆ ಎಂದು ತಿಳಿಸಿದರು. ವರದಿ ಹರೀಶ್ ನಾಯಕನಹಟ್ಟಿ. ಅವ್ರಿಗೆ ಕೂಡ ಕೊಡ್ತಾ ಇದ್ದೀವಿ ಮತ್ತು ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಮರುಸುತ್ತೋಲೆಯನ್ನು ಹೊರಡಿಸಬೇಕಾಗಿದೆ ಅಲ್ವಾ? ಈ ಕಾರಣಕ್ಕೋಸ್ಕರ ಇದು ರಾಜ್ಯದಲ್ಲೇ ದೊಡ್ಡ ಗೊಂದಲ ಎದ್ದುದರಿಂದ ಇದರ ಬಗ್ಗೆ ನನ್ನ ಸ್ಪಷ್ಟನೆ ಇದು. ಎರಡನೇದು ಒಳ ಮೀಸಲಾತಿ ಕೊಟ್ಟಿದ್ದಾರೆ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ.
ಉದ್ಯೋಗದಲ್ಲಿ ನೀವು ಮೀಸಲಾತಿ ಕೊಟ್ಟಾದ್ಮೇಲೆ ಈ ಕೆಲಸಕ್ಕೆ ಸೇರಿದಾರಲ್ಲ, ಸೇರಿ ಆದ್ಮೇಲೆ ಅವ್ರು ಬಡ್ತಿ ಬರುತ್ತಲ್ಲ, ಬಡ್ತಿ ನೀಡೋ ಸಂದರ್ಭದಲ್ಲೂ ಕೂಡ ಒಳ ಮೀಸಲಾತಿನ ಅಳವಡಿಸುವಂತ ಆದೇಶ ಮತ್ತೊಂದು ಸಾರಿ ಸರ್ಕಾರಕ್ಕೆ ಬರಬೇಕು. ಸರ್ಕಾರಿ ನೌಕರರು ಕೂಡ ಗೊಂದಲದಲ್ಲಿದ್ದಾರೆ. ನಮಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡುವಾಗ ಜನರಲ್ 17% ಜನನ ಕನ್ಸಿಡರ್ ಮಾಡಿ ಮೀಸಲಾತಿ ಕೊಡಬಾರ್ದು. ಒಳ ಮೀಸಲಾತಿ ಅಳವಡಿಸಿ ಬಡ್ತಿಯಲ್ಲಿ ಮೀಸಲಾತಿಯನ್ನು ನೀಡುವಂತ ಒಂದು ಸರ್ಕ್ಯುಲರ್ ಸರ್ಕಾರ ಹೊರಡಿಸಬೇಕು. ಅದರ ಬಗ್ಗೆನೂ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಗೊಂದಲದ ಬಗ್ಗೆ ಸಮಗ್ರವಾದಂಥ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟು ಕೂಡಲೇ ಅದನ್ನು ಮಾಡಬೇಕಂತ ಹೇಳ್ತೀವಿ. ಆಮೇಲೆ ಇಷ್ಟು ದಿನಗಳ ಕಾಲ ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಲೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದೆ. ನಾನು ಆದಿ ಕರ್ನಾಟಕ, ಪರಮೇಶ್ವರ್ ಅವರು ಆದಿ ದ್ರಾವಿಡ, ಮುನಿಯಪ್ಪ ಮಾದಿಗನಾದ್ರು ಕೂಡ ಅಕ್ಕರಿಗೆ ಆದಿ ದ್ರಾವಿಡ, ಮಾದೇವಪ್ಪ ಆದಿ ಕರ್ನಾಟಕ. ನಿಮ್ಮ ಪ್ರಕಾರ ಬರೀರಿ ನಿಮಗೆ ಬೇಕಾದರೆ. ಆಂಜನೇಯ ಆದಿ ಕರ್ನಾಟಕ, ಪರಮೇಶ್ವರ ಆದಿ ದ್ರಾವಿಡ, ಆಮೇಲೆ ಮಹಾದೇವಪ್ಪ ಆದಿ ಕರ್ನಾಟಕ ಮತ್ತು ಮುನಿಯಪ್ಪ ಆದಿ ದ್ರಾವಿಡ. ಈ ನಾಲ್ವರು ಈ ಜಾತಿಯ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದು ಶಾಲಾ ದಾಖಲೆಗಳಲ್ಲಿ ಇದೆ. ಈಗ ಇದನ್ನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಸರ್ಕಾರದಿಂದ ಒಂದು ಆದೇಶನ ತಕ್ಷಣ ಹೊರಡಿಸ್ಬೇಕು. ನೀವು ಆದಿ ಕರ್ನಾಟಕ ಅಂತ ಹೇಳಿದ್ರೆ ನಿಮ್ಮ ಮೂಲ ಜಾತಿ ಯಾವುದು ಅಂತಂದು ಹೇಳ್ಬಿಟ್ಟು ನೀವು ಸರ್ಟಿಫಿಕೇಟ್ ಪಡಿಬೇಕು. ಸರ್ಟಿಫಿಕೇಟ್ ಕೊಡುವಾಗ ತಹಸೀಲ್ದಾರ್ ಎಲ್ಲ ಜಾಲಾಸ್ ಕೊಡಬೇಕು, ಅವ್ರ ವಂಶ ವೃಕ್ಷ ಎಲ್ಲರೂ ಕೂಡ. ಇಷ್ಟು ದಿನಗಳ ಕಾಲ ಡೂಪ್ಲಿಕೇಟ್ ಆಗ್ತಾ ಇತ್ತು, ಇನ್ಮೇಲೆ ಡೂಪ್ಲಿಕೇಟ್ ಹಾಕೋಕ್ಕಾಗಲ್ಲ. ಯಾರು ಮಾದಿಗರ ಗುಂಪಿನಲ್ಲಿ ಬರ್ತಾವೆ ಅವ್ರನ್ನೆಲ್ಲನೂ ಕೂಡ ಜಾಲಾಡಿಸ್ಬಿಡ್ತೀವಿ. ಯಾವಂದಾರು ಒಬ್ಬನ ಉದ್ಯೋಗ ಸಿಕ್ತು ಅಂತಂದರೆ ಅವನು ಎಲ್ಲಿ ಯಾವ ಊರು ಏನು ಎಲ್ಲಿ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು ಅದೆಲ್ಲದನ್ನು ಕೂಡ ನಾವು ನೋಡ್ತೀವಿ. ಇದನ್ನು ಪ್ರತಿಯೊಂದು ಕೂಡ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾದಿಗರ ಮೀಸಲಾತಿ ರಕ್ಷಣಾ ಸಮಿತಿ ಅಂತ ಹೇಳಿ ಮಾಡಿಬಿಟ್ಟು ಅಲ್ಲಲ್ಲಿ ನ್ಯಾಯವಾದಿಗಳನ್ನು ಹಾಕಿ ಯಾರಾದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಆಗಿದ್ರೆ ಅವರು ಹೌದು ಅಲ್ವ ಅನ್ನೋದನ್ನು ನೀವು ಹೌದಾಗಿದ್ರೆ ಒಪ್ಕೋಬೇಕು, ಅಲ್ಲ ಇದ್ರೆ ಆಕ್ಷೇಪಣೆ ಹಾಕಿಬಿಟ್ಟು ಅವನ ಉದ್ಯೋಗವನ್ನು ಪಡೆದಿದ್ರೆ ಸುಳ್ಳಿರೋ ಸರ್ಟಿಫಿಕೇಟ್ ತಂದು. ಯಾಕಂದ್ರೆ ಮೂಲ ಜಾತಿ ಹೆಸರು ಹೇಳಲಿಕ್ಕೆ ಎಂದೇಟ್ ಹಾಕಿದ ನನಗಂದ್ರೆ ಅವನು ಯಾರು ಅಂತಂದೇಳಿ ಕೂಡ ನಾವು ಹಿಂದೆ ಮುಂದೆ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಮೀಸಲಾತಿ ಕೊಡಬೇಕಾಗುತ್ತೆ. ಅದರಿಂದ ಈ ಪಟ್ಟಿಯನ್ನು ತಕ್ಷಣ ಸರ್ಕಾರ ಸಾರ್ವಜನಿಕರಿಗೆ ಪ್ರಕಟಿಸ್ಬೇಕಿತ್ತು. ಇಷ್ಟು ಜನ ಬರ್ಸಿದ್ದಾರೆ ಇವರು ಅಂತಂದೇಳಿ. ಆಮೇಲೆ ಇವರು ಏನು ಮಾಡ್ಬೇಕು ಅಂತಂದರೆ ಒಳ ಮೀಸಲಾತಿ ಬೇಕು ಅಂತಂದ್ರೆ ಅವರು ಆದಿ ಕರ್ನಾಟಕ ಅಂತ ಹೇಳಿ ನೀನು ಬರೆಸಿದ್ರೆ ನೀನು ಮಾದಿಗನಾಗಿದ್ರೆ ಮಾದಿಗ ಅಂತೇಳಿ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಆದಿ ಕರ್ನಾಟಕ ನೀನು ವಲಯ ಅಂತಂದು ಹೇಳಿದರೆ ವಲಯ ಅಂತ ಸರ್ಟಿಫಿಕೇಟ್ ತಗೊಂಡು ನೀವು ವಲಯ ಆಗಿದ್ದೆ ಅಂದರೆ ಬಿ ಗುಂಪಿಗೆ, ಮಾದಿಗನಾಗಿದ್ದರೆ ಎ ಗುಂಪಿಗೆ ಬರ್ತೀಯ ಅಲ್ವಾ. ಆದಿ ದ್ರಾವಿಡ ಅಂತೇಳಿ ಮಾದಿಗರನ್ನು ಬರೆಸಿದ್ರೆ ನೀನು ಮಾದಿಗ ಅಂತೇಳಿ ಸರ್ಟಿಫಿಕೇಟ್ ತಂದು ಎ ಗುಂಪಿಗೆ ಬರಬೇಕು, ವಲಯ ಅಂತೇಳಿ ಬರೆಸಿದ್ರೆ ಬಿ ಗುಂಪಿಗೆ ಹೋಗ್ಬೇಕು. ಆದಿ ಆಂಧ್ರ ಅಂತೇಳಿ ನೀವೇನಾರು ಬರೆಸಿದ್ರೆ ಈ ಜನ. ಚಾಮರಾಜನಗರದಲ್ಲಿ ಬನ್ನಿ ಸಾರಿಗೆ ನಾಯಕ ಜನಾಂಗದಿಂದ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿಯನ್ನ ಮಾಡಿದ್ದಾರೆ. ಬನ್ನಿ ಸಾರಿಗೆ ನಾಯಕ ಜನಾಂಗದಿಂದ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿ. ಅಕ್ರಮವಾಗಿ ಈ ಸ್ವತ್ತು ನೀಡಿರುವ ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಸಿ ಹಾಗೂ ಲೆಕ್ಕ ಸಹಾಯಕ ನಾಗೇಶ್ ಮತ್ತು ಈ ಸ್ವತ್ತು ಮಾಡಿಸಿಕೊಂಡಿರುವ ಮಹೇಶ್ ಇತರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಬನ್ನಿ ಸಾರಿಗೆ ಗ್ರಾಮದ ಮುಖಂಡರು, ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯಕ, ಪ್ರಧಾನ ಕಾರ್ಯದರ್ಶಿ ರಂಗಪ್ಪ, ಗ್ರಾಮ ಘಟಕ ಅಧ್ಯಕ್ಷ ನಾಗೇಶ್ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್ ಅವರಿಗೆ ಮನವಿ ಸಲ್ಲಿಸಿದರು. ಯಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದ ಸರ್ವೆ ನಂಬರ್ 102/1ರಲ್ಲಿ 1-14 ಕುಂಟೆ ಜಮೀನು ಬಾಬು ಅವರ ವೃತ್ತಾಜಿತ ಆಸ್ತಿಯಾಗಿದ್ದು ಹಾಗೂ 102/2ರಲ್ಲಿ 1-30 ಕುಂಟೆ ಜಮೀನು ಮುದ್ದು ರಂಗನಾಯಕರವರ ಆಸ್ತಿಯು
ಅಕ್ವರ್ ಆಗಿರುವ ಗ್ರಾಮ ಠಾಣಾ ಆಸ್ತಿಯಾಗಿದ್ದು ಈ ಎರಡು ಆಸ್ತಿಗಳು ಸೇರಿಕೊಂಡಂತೆ ಗೌಡಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ರಮೇಶ್ ಸಿ ಹಾಗೂ ಲೆಕ್ಕ ಸಹಾಯಕ ನಾಗೇಶ್ ಇಬ್ಬರು ಸೇರಿ ಅಕ್ರಮವಾಗಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರ ಸುತ್ತೋಲೆಗಳನ್ನು ಮೀರಿ ಖಾಸಗಿ ವ್ಯಕ್ತಿ ರೈತ ಬಾಬುರವರ ಪಿತ್ರಾರ್ಜಿತ ಸರ್ವೆ ನಂಬರ್ನಲ್ಲಿ ಹಾಗೂ 102/2ರಲ್ಲಿ 1 ರಿಂದ 30 ಗುಂಟೆ ಜಮೀನು ಗ್ರಾಮ ಠಾಣಾ ಆಸ್ತಿಯಲ್ಲಿ ಉಳಿದ ಖಾಲಿ ನಿವೇಶನದ ಮೇಲೆ ಯಳಂದೂರು ಘನ ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ದೂರು ಸಲ್ಲಿಸಿ ಗ್ರಾಮ ಠಾಣಾ ಆಸ್ತಿಯ ಮೇಲೆ ದಾವೆ ಇದ್ದರೂ ಸಹ ಈ ಆಸ್ತಿ ಸೇರಿಸಿಕೊಂಡಂತೆ 22.5 ಗುಂಟೆ ಜಮೀನಿಗೆ ನಮೂನೆ 11 ಬಿ ಖಾತೆ ಮಾಡಿ ಮಹೇಶ್ ಹಾಗೂ ಇತರರುಗಳಿಗೆ ಈ ಸ್ವತ್ತು ನೀಡಿ ಭಾರಿ ಅಕ್ರಮ ಮಾಡಿದ್ದಾರೆ. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಕ್ರಮವಾದ ನಮೂನೆ 11 ಬಿ ಈ ಸ್ವತ್ತನ್ನು ರದ್ದುಪಡಿಸಿ ತಕ್ಷಣವೇ ಗ್ರಾಮ ಠಾಣೆಯಲ್ಲಿರುವ ಸರ್ಕಾರದ ಪಂಚಾಯಿತಿ ಆಸ್ತಿಯನ್ನು ರಕ್ಷಣೆ ಮಾಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ, ಉಮೇಶ್, ರಾಜೇಶ್ವರಿ, ಯಳಂದೂರು 8 ಬೀದಿ ಯಜಮಾನ ಮೂರ್ತಿ, ಗಡಿ ಯಜಮಾನ ರಂಗನಾಥ್, ತಾಲೂಕು ನಾಯಕ ಮಂಡಳಿ ಕಜಂಜಿ ಉಮೇಶ್ ಇತರರು ಹಾಜರಿದ್ದರು. ವರದಿ ಹುಮನಂಜಣ್ಣ ನಾಯಕ. ಮೀಟಿಂಗ್ ಆದ್ಮೇಲೆ ಇಂಪಾರ್ಟೆಂಟ್ ವಿಚಾರ ಮೇಡಮ್, ಇದು ತುಂಬಾ ಇಂಪಾರ್ಟೆಂಟ್ ನೀವು ವೇಟ್ ಮಾಡಿ ಅರ್ಧ ಗಂಟೆ. 2 ನಿಮಿಷ ಮೇಡಮ್. ಸರ್ವೆ ಜಮೀನಲ್ಲಿ 22 ಗುಂಟೆ ಅಧಿಕವಾಗಿ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಕಾನೂನು ಚೌಕಟ್ಟಲ್ಲಿ 1 ಗುಂಟೆ 2 ಗುಂಟೆ ಮಾತ್ರ ಸೀಮಿತವಾಗಿರೋದು. ಆದರೆ ಗೌಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿದಂಥ ಕೆಲಸನ ಅಲ್ಲಿ ಪಿಡಿಒ 22 ಗುಂಟೆಗೆ ಮಾಡಿದ್ದಾರೆ. ಅದರಿಂದ ಶೀಘ್ರವಾಗಿ ಕ್ರಮ ತಗೊಳ್ಳಿಲ್ಲ ಅನ್ನೋದಾದರೆ ನಾವು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ವಿನಾಕಾರಣ ಯಾವ್ದೋ ಆಸ್ತಿನ ಯಾವ್ದೋ ಖಾತೆ ಮಾಡ್ಕೊಟ್ಟಿದ್ದಾರೆ ಈ ಸ್ವತ್ತು, ಅದು ಸರಿ ಇಲ್ಲ ಅಂತ ಹೇಳಿ ಅದು ಪಕ್ಕ ಇದೆ. ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ. ಈ ಮನುಷ್ಯಂದು ಬಾಬು ಅಂತ ಇವ್ರದ್ದು ಓನರ್ದು ಬಾಬು ಅಂತ ನಾವು ಅವ್ರನ್ನ ಇಲಿಗಲ್ ಆಗಿ ಈಗ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಚಿಂತಾಮಣಿಯಲ್ಲಿ ಕತ್ತರಿಯಿಂದ ಕುತ್ತಿಗೆಗೆ ಇರಿದು ವ್ಯಕ್ತಿಯ ಕೊಲೆ ನಡೆದಿದೆ. ಕತ್ತರಿಯಿಂದ ಕುತ್ತಿಗೆಗೆ ಇರಿದು ವ್ಯಕ್ತಿಯ ಕೊಲೆ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿ ಘಟನೆ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಸ್ನೇಹಿತರ ನಡುವೆ ಗಲಾಟೆ ನಡೆದಿದ್ದು, ಈ ಗಲಾಟೆ ವ್ಯಕ್ತಿಯೋರ್ವನ ಕೊಲೆಯಲ್ಲಿ ಅಂತ್ಯ ಆಗಿರುವ ಘಟನೆ ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಹಣ್ಣಿನ ವ್ಯಾಪಾರದಲ್ಲಿ ಅಕ್ಕಪಕ್ಕದ ಅಂಗಡಿಗಳಲ್ಲಿದ್ದ ಫರ್ಯಾಜ್, ಹರ್ಭರ್ಜ್ ಎಂಬುವರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿದ್ದು, ಈ ವೇಳೆ ಫರ್ಯಾಜ್ ಎಂಬಾತ ಹರ್ಭರ್ಜ್ ಎಂಬಾತನ ಕುತ್ತಿಗೆಗೆ ಕತ್ತರಿಯಿಂದ ಇರಿದು ಕೊಲೆ ಮಾಡಿದ್ದಾನೆಂದು ಹೇಳಲಾಗಿದ್ದು, ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರವಿಕುಮಾರ್, ನ್ಯೂಸ್ ಬ್ಯೂರೋ ಟಿವಿ, ಚಿಂತಾಮಣಿ. ಚಾಮರಾಜನಗರದ ಬೊಮ್ಮಲಾಪುರ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನೇ ಬೋನಿಗೆ ಕೂಡಿ ಹಾಕಿದ ರೈತರು. ಬೊಮ್ಮಲಾಪುರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನೇ ಬೋನಿಗೆ ಕೂಡಿ ಹಾಕಿದ ರೈತರು. ಹುಲಿ, ಚಿರತೆ, ಉಪ್ಪಟ್ಟಳಕ್ಕೆ ಬೇಸತ್ತ ರೈತರು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನೇ ಬೋನಿನಲ್ಲಿ ಕೂಡಿ ಹಾಕಿ ಆಕ್ರೋಶ ಹೊರಹಾಕಿದ್ದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದಲ್ಲಿ ನಡೆದಿದೆ. ಬೊಮ್ಮಲಾಪುರ ಗ್ರಾಮದ ಗಂಗಪ್ಪ ಎಂಬುವರ ಜಮೀನಿನಲ್ಲಿ ಇರಿಸಿದ್ದ ತುಮಕೂರು ಗೇಜ್ಗೆ ಅರಣ್ಯ ಇಲಾಖೆ ಗಾರ್ಡ್, ವಾಚರ್ ಸೇರಿ 7 ಮಂದಿಯನ್ನು ಸಿಬ್ಬಂದಿ ಬೋನಿನಲ್ಲಿ ಕೂಡಿ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 2-3 ತಿಂಗಳಿನಿಂದ ಗ್ರಾಮದ ಹೊರವಲಯದಲ್ಲೇ ಹುಲಿ ಹಾಗೂ ಚಿರತೆ ಓಡಾಟವಿದ್ದು, ಅರಣ್ಯ ಇಲಾಖೆ ಗ್ರಾಮಸ್ಥರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸದ ಕಾರಣ ಇಂದು ಹುಲಿ ಹೋರಾಟದ ಬಗ್ಗೆ ಮಾಹಿತಿ ನೀಡಿದ್ರು ತಡವಾಗಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ರೈತರು ಕೂಡಿ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ವರದಿ ಹುಮನಂಜಣ್ಣ ನಾಯಕ, ಚಾಮರಾಜನಗರ. ವಿಜಯನಗರದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿ ಪರಿಹಾರಕ್ಕಾಗಿ ರೈತರಿಂದ ಆಗ್ರಹ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಾದ್ಯಂತ ಕಳೆದ 1 ತಿಂಗಳಿಂದ ಸುರಿದ ನಿರಂತರ ಮಳೆಯಿಂದಾಗಿ ತಾಲೂಕಿನ ತೂಲಹಳ್ಳಿ ಹಾಗೂ ಸೇರಿದಂತೆ ಅನೇಕ ಹಳ್ಳಿಗಳ ರೈತರ ಜಮೀನುಗಳಲ್ಲಿ
ನೀರು ನಿಂತ ಪರಿಣಾಮವಾಗಿ ಮುಸುಕಿನ ಜೋಳ, ಈರುಳ್ಳಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೃಷಿ ಮಾಡಿದ ರೈತರ ಮೊಗದಲ್ಲೀಗ ಆತಂಕ ಛಾಯೆ ಮೂಡಿರುವುದಂತೂ ಸತ್ಯ. ಈ ಬಗ್ಗೆ ರೈತರು ವಾಹಿನಿಯೊಂದಿಗೆ ಮಾತನಾಡಿ, ನಮಗೆ ಆಗಿರುವ ಅನ್ಯಾಯವನ್ನ ಸರ್ಕಾರ ನ್ಯಾಯಯುತವಾಗಿ ಪರಿಹಾರ ಒದಗಿಸಿ ಹಾನಿಗೊಳಗಾದ ರೈತರ ಬೆಳೆಗಳ ಸಮೀಕ್ಷೆ ನಡೆಸಿ ರೈತರ ನೆರವಿಗೆ ಕೂಡಲೇ ಧಾವಿಸಬೇಕು. ಸರ್ಕಾರದಿಂದ ಬೆಳೆ ಪರಿಹಾರವನ್ನು ಶೀಘ್ರವಾಗಿ ರೈತರಿಗೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬೆಳೆ ಹಾನಿಗೊಳಗಾದ ರೈತರು, ಮುಖಂಡರು, ರೈತ ಸಂಘದ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೋಲಹಳ್ಳಿ ಗ್ರಾಮದ ರೈತರು ನಾವು. ಇದು ಅತಿವೃಷ್ಟಿ ಮಳೆಯಾಗಿ ಮೆಕ್ಕೆಜೋಳೆಲ್ಲ ಈ ಥರ ಕೊಳ್ತೋಗಿದೆ. ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ವಿಸಿಟ್ ಕೊಟ್ಟು ನಮ್ಮ ರೈತರಿಗೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತ ನಮ್ಮ ತೋಲಹಳ್ಳಿ ರೈತರ ಪರವಾಗಿ ನಾವು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀವಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೋಲಹಳ್ಳಿಯಲ್ಲಿ ಸುಮಾರು 15ರಿಂದ 20 ದಿವಸ ಮಳೆ ಬಂದು ರೈತರ ಮೆಕ್ಕೆಜೋಳ ಎಲ್ಲ ನೀರು ಪಾಲಾಗಿದ್ದಾವೆ. ಗ್ರಾಮ ಲೆಕ್ಕ ಅಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆಯರಾಗಿರ್ಬೋದು, ಯಾರು ಬಂದು ನೋಡಿ ಇದನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಬರೀ ರೈತರಿಂದ ಬಡದಾಡಕ್ಕಂದ್ರೆ ಆಗಲ್ಲ, ಬಂದು ನೋಡ್ಬೇಕು ನೀವು. ಸುಮಾರು 10 ಎಕರೆ ಹೊಲ ನೀರು ನಿಂತಿದೆ. ನೀರು ನಿಂತು 2.5ರಿಂದ 3 ಲಕ್ಷ ಖರ್ಚು ಮಾಡಿದ್ದೀವಿ. 3 ಲಕ್ಷ ಖರ್ಚು ಮಾಡಿವಿ ಅಂದ್ರೂ 50,000ಕ್ಕೆ ಭಾಳಲ್ಲಿದ್ದಾವೆ. ಎಲ್ಲ ನೀರು ಪಾಲಾಗೈತಿ. ಮುಂದೆ ನಾವು ಜೀವನ ಹೆಂಗೆ ಮಾಡಬೇಕು ನೋಡ್ರಿ. ಬಂದೆಲ್ಲ ನೋಡಿ ಪರಿಶೀಲನೆ ಮಾಡಿ ಇದಕ್ಕೇನಾರ ಒಂದು ಸೂಕ್ತವಾದ ಪರಿಹಾರದ ವ್ಯವಸ್ಥೆ ಮಾಡ್ರಿ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK TV4. ಇದು ನಿರಂತರ ಕಾರ್ಯಪಡೆ.